ಕಷ್ಟಪಡ್ತಿದ್ಯಾ ಎತ್ಬಿಟ್ಟು. ನಂದಿ ಹಿಲ್ಸ್ಗೆ ಹೋಗೋ ಪ್ಲ್ಯಾನು ಒಂದು ವಾರದಿಂದನೇ ಆಗಿತ್ತು. ನೈಟು ಹೊರಡೋಣ ಅಂತ ನಮ್ಮಂಗೆ ಹೇಳಿದ್ದೆ. ಬೆಳಿಗ್ಗೆ ನೋಡಿದ್ರೆ ಬರಲ್ಲ ಅಂತ ಹಠ ಮಾಡ್ತವ್ರೆ. ನಮ್ಮಮ್ಮ ನೋಡ್ಸ್ಕೊಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ನಾವು ನಂದಿ ಹಿಲ್ಸಿಗೆ ಬಂದಾಗಿತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ನೀವು ಇಲ್ಲಿಗೆ ಬರ್ಬೋದು. KSRTCಲಿ ಇದು ಮೆಜೆಸ್ಟಿಕ್ ಡಿಪೋಲ್ ಹೊರಟು ನಂದಿ ಹಿಲ್ಸಿಗೆ ಡೈರೆಕ್ಟ್ ಬರೋ ಬಸ್ ಕೂಡ ಇರುತ್ತೆ. ಇಲ್ಲ ಅಂದರೆ ಚಿಕ್ಕಬಳ್ಳಾಪುರಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಕೂಡ ನೀವು ಬರ್ಬೋದು. KSRTC ಅವ್ರದ್ದು ಪ್ಯಾಕೇಜ್ ಕೂಡ ಇದೆ. ಅದು ಪರ್ಸನ್ಗೆ 500 ರೂಪಾಯಿ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ. ಇಲ್ಲಿಗೆ ಬರೋದಕ್ಕೆ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ನಿಮ್ಮ ಪ್ರೈವೇಟ್ ವೆಹಿಕಲ್. ಈ ಒಂದು ಬೆಟ್ಟನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮುಖ್ಯ ದ್ವಾರದಿಂದ ಎಂಟ್ರಿ ಆಗಿ ಬಲ್ಗಡೆಗೆ ನಿಮ್ಮ ಕಾರ್ ಬೈಕ್ನ ಪಾರ್ಕ್ ಮಾಡ್ಬೋದು. ಇಲ್ಲಿಗೆ ಎಂಟ್ರಿ ಟಿಕೆಟ್ ತಗೊಂಡು ಬರೋದನ್ನ ಮರಿಬೇಡಿ. ಕೆಳಗಡೆನೆ ತಗೊಂಡು ಮೇಲಕ್ಕೆ ಎಂಟ್ರಿ ಟಿಕೆಟ್, ಪಾರ್ಕಿಂಗ್, ಎಂಟ್ರಿ 2 ಸೇರಿಸ್ಕೊಡ್ತಾರೆ. 40 ರೂಪಾಯಿ ಇರುತ್ತೆ. ಮೇಲ್ಗಡೆ ಬಂದು ಇವರಿಗೆ ಟಿಕೆಟ್ನ ತೋರಿಸಿ ಇಲ್ಲಿಂದ ಒಳಗಡೆ ಹೋಗ್ಬೇಕು, ಕೋಟೆ ಒಳಗಡೆ. ಇದು ಕೋಟೆಯ ಮುಖ್ಯ ದ್ವಾರ. ಇದನ್ನು ದಾಟಿದ ತಕ್ಷಣ ಇಲ್ಲಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವರ ಬಸ್ ಇರುತ್ತೆ. ಇದು ಕೆಳಗಡೆಯಿಂದ ಡೈರೆಕ್ಟ್ ವ್ಯೂ ಪಾಯಿಂಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾರ ಕೈಲಿ ಬೆಟ್ಟ ಹತ್ತಕ್ಕಾಗಲ್ಲ ಅಂತಾರೋ ಅಂಥವ್ರು ಈ ಬಸ್ನ ಯೂಸ್ ಮಾಡ್ಕೋಬೋದು. ಕೋಟೆಯಿಂದ ಒಳಗಡೆ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಇದೆ. ಇದಂತೂ ನೀವು ಮಿಸ್ ಮಾಡಲೇಬೇಡಿ. ಟಿಪ್ಪು ಫೋರ್ಟ್, ಟಿಪ್ಪು ಸಮ್ಮರ್ ಹೌಸ್ ಇದು. ಏನು ಮಸ್ತ್ ಆಯ್ತು ನೋಡ್ರಿ. ಇಲ್ಲೇ ಸಮ್ಮರಲ್ಲಿ ಬಂದ್ಬಿಟ್ರೆ ಏನು ಬಾಗಿ ಏನು ರಿಯಾಕ್ಟೇ ಮಾಡಲಿಲ್ಲ. ನೋಡ್ಕೊಳ್ತೀನಿ ಬಿಡು ಅಂತ ನಮ್ಮ ಅಕ್ಕ ಕ್ಯಾಮ್ರಾದಲ್ಲಿ ಮುಂದಕ್ಕೆ ಬಂದು ಕ್ಯಾಮ್ರಾದಲ್ಲಿ ನಾನು ಫೇಸ್ ಕರೆಸ್ತೀನಿ ಅಂತ ತುಂಬ ಟ್ರೈ ಮಾಡ್ತಿದ್ದೆ. ಸೂಪರ್ ಸೂಪರ್. ಮಾಮ ಹೆಂಗೈತೆ ನಮ್ಮ ಅಕ್ಕ? ಮಾವಿನ ಹಣ್ಣು ಬೇಕು ಅಂದರೆ ಸಮ್ಮರಲ್ಲಿ ಸಿಗುತ್ತೆ. ಈ ವ್ಯೂ ಬೇಕು ನಂದಿ ಹಿಲ್ಸಲ್ಲಿ ಅಂದರೆ ವಿಂಟರಲ್ಲಿ ಮಾತ್ರನೇ ಸಿಗುತ್ತೆ. ಟಿಪ್ಪು ಸಮ್ಮರ್ ಹೌಸಿಗೆ ಸ್ವಾಗತ. ಇದು ಟಿಪ್ಪು ರೂಲಿಂಗ್ ಟೈಮಲ್ಲಿ ಟಿಪ್ಪು ನಂದಿ ಹಿಲ್ಸಲ್ಲಿ ಕಟ್ಟಿರೋ ಅಂಥ ಸಮ್ಮರ್ ಹೌಸ್. ಇದ್ರ ಪಕ್ಕದಲ್ಲೇನೆ ಒಂದು ಕಲ್ಯಾಣಿ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಒಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳಬೇಕು. ಸಮ್ಮರ್ ಪ್ಯಾಲೇಸಿಂದ ಒಳಗಡೆ ಹೋದರೆ ಅದ್ರ ಹಿಂದೆಗಡೆ ಒಂದು ಜಾಗ ಇದೆ. ಕೆಳಗಡೆ ಒಂದು ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಮುಸ್ಲಿಂ ರಾಜ ಆದರೂ ಟಿಪ್ಪು, ಇಲ್ಲಿ ಹಿಂದೂ ದೇವಸ್ಥಾನ ಇದೆ. ಇದು ಹಿಂದೂ ಮೂಲದ ಬೆಟ್ಟ ಆಗಿದೆ. ಇಷ್ಟು ದೊಡ್ಡ ಬೆಟ್ಟದ ಮೇಲೆ ನೀರಿನ ವ್ಯವಸ್ಥೆ ಏನು? ಇಲ್ಲಿ ರಾಜ ಏನೋ ಸಮ್ಮರಲ್ಲಿ ಬಂದಿರ್ತಾ ಇದ್ದ, ಅವರಿಗೆ ಕುಡಿಯೋದಕ್ಕೆ ಸ್ನಾನಕ್ಕೆ ನೀರೇನು? ಇಲ್ಲಿ ಒಂದು ಬೃಹತ್ ಗಾತ್ರದ ಕಲ್ಯಾಣಿ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಇದರಲ್ಲಿ ಸುಂದರವಾದಂಥ ಮೀನುಗಳು ಇದೆ. ಮುಂದೆ ಹೋದರೆ ಇಲ್ಲೇ ಅರ್ಕಾವತಿ ನದಿ ಹುಟ್ಟೋದು, ಅದನ್ನು ತೋರಿಸ್ತೀನಿ. ನಂದಿ ಹಿಲ್ಸಲ್ಲಿ ಪ್ರೇಮ ಸಂಚಾರ ಸ್ವಲ್ಪ ಜಾಸ್ತಿ ಇದೆ. ನಂದಿ ಹಿಲ್ಸಲ್ಲಿ ಹೊಸದಾಗಿ ಪ್ಯಾರಾಗ್ಲೈಡಿಂಗ್ ಸ್ಟಾರ್ಟ್ ಆಗಿದೆ. ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರೋ ನಂಬರ್ನ ಯೂಸ್ ಮಾಡಿ. ಅರ್ಕಾವತಿ ನದಿ ಮೂಲ ಅಂತ ಇಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ಬಂದಿದ ತಕ್ಷಣ ಸ್ಟ್ರೈಟಾಗಿ ಅರ್ಕಾವತಿಗೆ ಸಿಕ್ಕಿರ್ತಾಳೆ ನೋಡಿ. ಇದೇ ಅರ್ಕಾವತಿ ನದಿಯ ಮೂಲ. ಅರ್ಕಾವತಿ ನದಿ, ಇದೇ ಅರ್ಕಾವತಿ ನದಿಯ ಉಗಮ ಸ್ಥಾನ. ನೀವು ನೀರು ನೋಡ್ಬೋದು. ಇಲ್ಲಿಂದನೇ ಅರ್ಕಾವತಿ ನದಿ ಹುಟ್ಟಿ ಮಳೆ ಹನಿ ಹನಿ ಸೇರಿ ಅದು ನದಿಯಾಗಿ ಹರಿದು ಹೆಸರುಘಟ್ಟ ಲೇಕ್ ಸೇರುತ್ತೆ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥ ಹೆಸರುಘಟ್ಟ ಲೇಕು ವಿಶ್ವೇಶ್ವರಯ್ಯ ಅವ್ರು ಕಟ್ಟಿದ್ದು. ಅಲ್ಲಿಂದ ಮಂಚಿನಬೆಲೆ ಡ್ಯಾಮ್ಗೆ ಹೋಗುತ್ತೆ. ಮಂಚಿನಬೆಲೆ ಡ್ಯಾಮಿಂದ ಕಾವೇರಿ ಸಂಗಮಲ್ಲಿ ಹೋಗಿ ಕಾವೇರಿನ ಸೇರುತ್ತೆ. ಇದೇ ಈ ಅರ್ಕಾವತಿಯ ಹಿಸ್ಟ್ರಿ. ಮುಂದಕ್ಕೆ ಹೋಗೋಣ. ಟಿಪ್ಪು ಡ್ರಾಪ್. ಟಿಪ್ಪು ಡ್ರಾಪ್ ಪಾಯಿಂಟಿಗೆ ಬರೋ ಅಷ್ಟರಲ್ಲಿ ಸುಸ್ತಾದ ನಮ್ಮಮ್ಮ. ಟಿಪ್ಪು ಡ್ರಾಪ್ ಇಲ್ಲಿಗೆ ಅವರ ಕೈದಿಗಳನ್ನ ಕರ್ಕೊಂಬಂದ್ಬಿಟ್ಟು
ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟು ಇಲ್ಲಿಂದ ತಬಾರ್ ಅಂತ ಕೆಳಿಕಾಗ್ತಾ ಇದ್ರು ಟಿಪ್ಪು ಸಾರ್. ಇದ್ದೀರಾ ಸರ್, ಇವಾಗ ಬಂದ್ಬಿಡಿ ಸರ್, ಬಂದ್ಬಿಡಿ ರಾಜಕೀಯ ವ್ಯಕ್ತಿಗಳೆಲ್ಲ ತಂದಿಲ್ಲ. ಟಿಪ್ಪು ಡ್ರಾಪ್ ಪಾಯಿಂಟಿಂದ ಮೇಲೆ ಬಂದರೆ ನೀವು ಬೆಟ್ಟದ ಮೇಲೆ ಬರ್ತೀರಾ. ಆ್ಯಕ್ಚುಲಿ ನೀವು ಅಲ್ಲಿ ಸನ್ರೈಸ್ ಕ್ಲೀನಾಗಿ ನೋಡೋದಕ್ಕಾಗೋದಿಲ್ಲ. ಹಾಗೆ ಮುಂದೆ ನಡ್ಕೊಂಬಂದರೆ ಇದೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಬಂದರೆ ಎಕ್ಸಾಕ್ಟ್ಲಿ ನೀವು ಸನ್ರೈಸ್ನ ಕ್ಲೀನಾಗಿ ನೋಡ್ಬೋದು, ಕ್ಲೀನಾಗಿ ಕಾಣಿಸುತ್ತೆ. ಈ ಒಂದು ವ್ಯೂ ಪಾಯಿಂಟ್ ರೈಟ್ ಸೈಡಲ್ಲೇ ಒಂದು ದೇವಸ್ಥಾನ ಇದೆ. ಅದು ಯೋಗನಂದೀಶ್ವರ ದೇವಸ್ಥಾನ. ಇದು ತುಂಬಾ ಪುರಾತನವಾದ ಮೂಲ ಹೊಂದಿರುವಂಥ ದೇವಸ್ಥಾನ. ಒಳಗಡೆ ಹೋದರೆ ಎಷ್ಟು ಕೂಲಾಗಿರುತ್ತೆ. ಆಗಿನ ಕಾಲದ ಇಲ್ಲಿನ ಲೋಕಲೇಟ್ಸ್ ಹೆಂಗಿದ್ರು ಒಳಗಡೆ. ಮತ್ತು ಇಲ್ಲಿ ಒಂದು ಸುಂದರವಾದಂಥ ಚಿಕ್ಕ ಕಲ್ಯಾಣಿ ಇದೆ. ದೇವಸ್ಥಾನ ಪೂಜೆ ಕಾರ್ಯಕ್ರಮಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಕಟ್ಟಿದ್ರು ಅನ್ಸುತ್ತೆ ಆಗಿನ ಕಾಲದಲ್ಲಿ. ತುಂಬಾ ಚೆನ್ನಾಗಿದೆ. ಇದನ್ನಂತೂ ಮಿಸ್ ಮಾಡಬೇಡಿ. ಇದು ಸ್ವಲ್ಪ ಇಡನ್ ಅಂತಲೇ ಹೇಳಬೇಕು. ನೀವು ಸ್ವಲ್ಪ ಹುಡುಕ್ಬೇಕು ಈ ಜಾಗನ, ಈ ಕಲ್ಯಾಣಿನ. ಇಷ್ಟು ಸುಂದರವಾದ ನಂದಿ ಹಿಲ್ಸ್ ವ್ಯೂ ನಿಮಗೆ ಬೇಕು ಅಂದರೆ ವಿಂಟರಲ್ಲೇ ಬರಬೇಕು. ನೀವು ಸಮ್ಮರಲ್ಲಿ ಹಾಲಿಡೇಸ್ ಇರುತ್ತೆ ಅಂತ ಸಮ್ಮರಲ್ಲಿ ಬಂದರೆ ಈ ವ್ಯೂ 100% ಸಿಗೋದಿಲ್ಲ. ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಈ ವಿಡಿಯೋದ ಪಾರ್ಟ್ 2 ಬರ್ತಾ ಇದೆ. ಅದರಲ್ಲಿ ಘಾಟಿ ಸುಬ್ರಹ್ಮಣ್ಯ, ಈಶಾ ಟೆಂಪಲ್, ಲೇಸರ್ ಶೋ ಎಲ್ಲನೂ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.